ಆ ಒಣಗೋಗಿರೋ ಗಿಡಕ್ಕೆ ನೀರ್ ಹಾಕ್ತೀರಾ, ಈ ಫ್ರೆಶ್ ಆಗಿರೋ ಹಸಿರು ಗಿಡಕ್ಕೆ ಚಿರ್ಸು 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 ಅಂತ ವಾಟರ್ ಸ್ಪ್ರೇ ಮಾಡಬಾರ್ದಾ? ಸುಮಿತ್ರಾ, ಪ್ರೀತಿ ಅನ್ನೋದು ನಲ್ಲಿ ನೀರಿದ್ದಂಗೆ. ಬಿಂದಿಗೆ ಇಟ್ಟಾಗೆಲ್ಲ ನೀರ್ ಬರಲ್ಲ. ನೀರು ಬರ್ಬೇಕಾದ್ರೆ ಬಿಂದಿಗೆ ಇಡ್ಬೇಕು. ಪರಿಸ್ಥಿತಿನ ಅರ್ಥ ಮಾಡ್ಕೋ ಜಗದೀಶ್. ಪ್ರತಿ ದಿನ ಪ್ರತಿ ಕ್ಷಣ ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಎಲ್ಲಿ ನಿಂತ್ರು, ಎಲ್ಲಿ ಕುಂತ್ರು ನಿನ್ಗೋಸ್ಕರನೇ ಕಾಯ್ತಾ ಇರ್ತೀನಿ ಜಗದೀಶ್. ಪ್ರತಿ ದಿನ ಪ್ರತಿ ಕ್ಷಣ ನಿನ್ನ ಸೇರ್ಬೇಕು ಅಂತ ಕಾಯ್ತಾ ಇರ್ತೀನಿ ಕಣೆ. ಯಾವಾಗ ನೋಡಿದ್ರು ಹೀಗೆ ಹೇಳ್ತೀಯ. ಏನು ಅಂದೆ? ಮದ್ವೆ ಆಗಿ ಮಾರನೇ ದಿನನೇ ಆ ಒಣಗೋಗಿರೋಳಿಗೆ ಡಿವೋರ್ಸ್ ಕೊಟ್ಟು ಮೈಕೈ ತುಂಬಿಕೊಂಡಿರೋ ನಿನ್ನ ಮದ್ವೆ ಆಗ್ತೀನಿ ಅಂದೆ ತಾನೆ? 1 ವರ್ಷದಿಂದ ಇದೇ ಡೌನೇ ಕಚ್ತಾ ಇದೆಯಲ್ಲ ನೀನು. ಮಿತ್ರ, ಬೇಡ ಅಂದ ಕೂಡ್ಲೆ ಹೊಡೆದಾಕ್ಬಿಡಕ್ಕೆ ಹೆಂಡತಿ ಬೀಗ ಅಲ್ಲ, ರೋಗ. ಕತ್ತಿಡ್ದು ದೂಕಿದ್ರು ಹೋಗಲ್ಲ ಕಣೆ. ಜಗ್ಗಿ, ನಮ್ಮಪ್ಪ ಹೇಳ್ತಾರೆ ಜಗ್ಗಿ, ಮಗಳೇ ನೀನು ಯಾವ ಕಿತ್ತೋಗಿರೋ ನಾಯಿನಾದ್ರೂ ಮದ್ವೆ ಆಗು. ನಾನ್ ಕಿತ್ತೋಗಿರೋ ನಾಯಿನ ಸದ್ಯಕ್ಕೆ ಯಾವ ಲೋಫರ್ಗಾದ್ರೂ ಮದ್ವೆ ಆಗು, ಆದ್ರೆ ಅವನು ಲೈಫ್ ಅಲ್ಲಿ ಸೆಟ್ಲ್ ಆಗಿರ್ಬೇಕು ಅಂತ. ಅವ್ರು ಹೇಳೋದು ಸರಿನೇ ಜಗದೀಶ್, ಅವ್ರು ಹೇಳೋದು ಸರಿನೇ. ಸುಮಿತ್ರಾ, ಜಗದೀಶ್, ನಮ್ಮಪ್ಪನಿಗೆ ಇವನು ಬೇಜಾನ್ ಇಟ್ಟಿದ್ದಾನೆ, ಬ್ಯಾಂಕ್ ಅಲ್ಲಿ ಬೇಜಾನ್ ಬ್ಯಾಲೆನ್ಸ್ ಇದೆ ಅಂತ ಹೇಳಿದೀನಿ ಜಗದೀಶ್. ಇನ್ನೊಂದು ವಾರ ಡಿವೋರ್ಸ್. ನಾ ಬರ್ತೀನಿ ಜಗದೀಶ್. ಎಕ್ಸಿಟ್. ಸೆಟ್ಲ್ಡ್ ಲೈಫ್. ಮೆನು ಕಾರ್ಡ್ ಅಲ್ಲಿ ಬಿರಿಯಾನಿ ನೋಡ್ಕೊಂಡು ಚಿತ್ರಾನ್ನ ತಿನ್ನ ಮಕ್ಳು ಮೇಡಮ್ ನಾವು. ಅಂದಾಗೆ ನನ್ನ ಹೆಸರು ಜಗ್ಗಪ್ಪ ಅಂತ. ನನ್ನ ಅಪ್ಪ ಆಗಕ್ಕಿಂತ ಮುಂಚೆಗೆನೆ ನಮ್ಮಪ್ಪ ನನ್ಗೆ ಜಗ್ಗಪ್ಪ ಅಂತ ಹೆಸರಿಟ್ಬಿಟ್ಟ ಮೇಡಮ್. ಮದ್ವೆ ಆಗಿ 3 ವರ್ಷ ಆಯ್ತು, ನೆಮ್ಮದಿನೇ ಇಲ್ಲ ಮೇಡಮ್. ಈಗ ಬಂದೋದ್ಲಲ್ಲ ಅವಳು ನನ್ನ ಲವರು. ಏನೇ ಆಗ್ಲಿ ಈ ವಾರ ನನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ಇವಳನ್ನ ಮದ್ವೆ ಆಗ್ಲೇಬೇಕು. ಆಗ್ತೀನಿ. ಏನ್ ಯಜಮಾನ್ರು ಮಕನ ಇದು ಕೊಳ್ತೋಗಿರೋ ಮೂಲಂಗಿ ಇದ್ದಂಗ ಐತೆ. ಏನೋ ಯೋಚನೆ ಮಾಡ್ತಿದ್ದಂಗಿದೆ. ನಿನ್ನ ಮದುವೆ ಆದ್ಮೇಲಿಂದ ನನಗೆ ಒಂದೇ ಯೋಚನೆ ಕಣೆ. ಯಾಕ ಮದ್ವೆ ಆದೆ ಅಂತನಾ? ಇಲ್ಲ, ನಿನ್ ಯಾಕಾದೆ ಅಂತ. ಹಾ ಹಲೋ, ಹಾ ಅದು ಹಂಗೇರಿ. ಹೊಟ್ಟೆ ತುಂಬದ ಮೇಲೆ ಊಟ ಯಾಕೆ ಮಾಡ್ದಿ, ಪ್ರಸ್ತ ಆದ್ಮೇಲೆ ಮದ್ವೆ ಯಾಕೆ ಮಾಡ್ಕೊಂಡೆ ಅನ್ನೋದು ಕಾಮನ್ನು. ಹೌದು ಕಣೆ, ಪೇಂಟ್ ನೋಡಿ ಮನೆ ಕೊಂಡ್ಕೊಂಡೆ. ಆಕ್ಚುಲಿ ನಾನು ಇಂಟೀರಿಯರ್ ನೋಡಿ ಕೊಂಡ್ಕೊಬೇಕಿತ್ತು. 30 ಸೆಕೆಂಡ್ಗೆ ಮುಟ್ಟಾಳ ಆಗ್ಬಿಟ್ಟೆ ಸರ್ ನಾನು. ಬೇರೆ ಮನೆಯಲ್ಲಿ ಊಟ ಮಾಡಿ ಸ್ವಂತ ಮನೆಗೆ ಬಂದು ಬೀಡ ತಿನ್ನೋ ಎಲ್ಲಾ ಗಂಡಸ್ರಿಗೂ ಈ ಫೀಲಿಂಗ್ ಇದ್ದೇ ಇರುತ್ತೆ. ಮದುವೆಗೆ ಮುಂಚೆ ಏನ್ ನಯ, ಏನ್ ನಾಜೂಕು, ಏನ್ ನಾಚಿಕೆ. ಅದೇ ಮದುವೆ ಆಗಿ ಗಂಡನ ಮನೆಗ್ ಬರ್ತಾ ಇದ್ದಂಗೆ ಆಸ್ತಿ ಅಂತ ಬೇಡ ಕಣೆ, ಮಾನ ಮರ್ಯಾದೆನೂ ಬಿಟ್ಬಿಟ್ಟು ಬರ್ತಿರಲ್ರಿ. ನಿಮ್ ಬಾಯಿಗೆ ಮೊಣ್ಣಾಕ. ಮದ್ವೆ ಆದ ಹೊಸ್ತ್ರಲ್ಲಿ ಅವ್ರ ಅಮ್ಮ ಏನ್ ಹೇಳಿದ್ರು ಗೊತ್ತಾ ಮೇಡಮ್? ಹಳಿ ಅಂದ್ರೆ ನನ್ನ ಮಗಳನ್ನ ನಾನು ಹೂವ ನೋಡ್ಕೊಳಕ್ ನೋಡ್ಕೊಂಡಿದ್ದೀನಿ, ಅವಳು ಮನ್ಸಿಗೆ ನೋವಾಗದೆ ಇರೋ ತರ ನೋಡ್ಕೊಳ್ಳಿ ಅಂತಿದ್ರು. ಮದ್ವೆ ಆದ 1 ತಿಂಗಳು ಗೊತ್ತಾಯ್ತು ಹೂನ ಯಾವನೋ ಕಿತ್ಕೊಂಡ್ ನನಗ್ ಮುಳ್ಳಿಟ್ಟವ್ರೆ ಅಂತ. ನಿಮ್ಮಪ್ಪ ಅಮ್ಮ ಏನ್ ಕಡಿಮೆನಾ? ನನ್ನ ಮಗ ಪುಟಕ್ಕಿಟ್ಟ ಚಿನ್ನ ಅಂತಿದ್ದ. ಮದುವೆ ಆದ್ಮೇಲೆ ಗೊತ್ತಾಯ್ತು ಇದು ಸುಡಾಕಿಟ್ಟಿರೋ ಹೆಣ ಅಂತ. ಏನ್ ಅಂತೀರಾ? ಏಯ್, ನನ್ನ ಬಗ್ಗೆನೆ ಮಾತಾಡ್ತೇನೆ. ಹೌದು. ಬಾರ್ ಓಪನ್ ಆಗಕ್ಕಿಂತ ಮುಂಚೆನೆ ಇವ್ರ ಅಪ್ಪ ಒಂದ್ ಕ್ವಾರ್ಟರ್ ಪಟ್ಕೊಂಡಿರ್ತಾನೆ. ವೆಯ್ಟ್ ರೋಗಕ್ಕಿಂತ ಮುಂಚೆಗೆ ಬಾರ್ಗ್ ಹೋಗಿ ಸೆಕ್ಯೂರಿಟಿ ಮಲಗುದ ಮೇಲೆ ಮನೆಗ್ ಬರ್ತಾನಂತೆ ಸರ್. ಇವಳು ನನ್ನ ಬಗ್ಗೆ ಮಾತಾಡ್ತ ಬಂದ್ಬಿಟ್ಟಿಯ ನನ್ನ ಫ್ಯಾಮಿಲಿ ಸುದ್ದಿಗೆ ಬಂದ್ಬಿಟ್ಟಿಯೇನೋ ನೀನು. ಲೈ, ನಿನ್ನ ಫ್ಯಾಮಿಲಿ ಏನು ಕಡಿಮೆ ಏನು? ಇವ್ರಪ್ಪ ಜೋಜೋ ಅಂತ ಮನೆಯಲ್ಲಿ ಒಂದು ಗಾಜು ಬಿಡ್ಲಿಲ್ಲ. ಮತ್ತೆ ಇವ್ರಮ್ಮ ಸಸೆ ಮುದ್ದು ನಿನ್ನ ಕೈಯಲ್ಲಿರೋ ಬಳೆನ ಹಿಂಗೆ ಎಳ್ಕೊಟ್ರೆ ಹಿಂಗೆ ಹೋಗಿ ಬೇಳೆ ತರ್ತೀನಿ ಅಂತ ಹೇಳಿದ್ರು. ನಿಮ್ದು ಒಂದು ಫ್ಯಾಮಿಲಿ ಏನ್ರಿ? ಕೆಟ್ಟ ಹೋದ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ಬಗ್ಗೆನೆ ಮಾತಾಡ್ಬಿಟ್ಟೆ ಅಲ್ಲ. ಇವತ್ತು ಡಿಸೈಡ್ ಮಾಡ್ದೆ ಕಣೆ, ಏನು? ನನ್ನ ಲೈಫ್ ಅಲ್ಲಿ ಒಂದು ಒಳ್ಳೆ ನಿರ್ಧಾರ ಇವತ್ತು ತಗೊಂತೀನಿ. ಏನು ಮುಗೀತು, ಇವತ್ತಿಗೆಲ್ಲ ಮುಗೀತು. ಏನು ಮುಗೀತು? ಇನ್ನ 2 ಎಂಟ್ರಿ ಇದೆ. ನಂದು ನಿಂದು ಸಂಬಂಧ ಮುಗೀತು. ಇನ್ನೊಂದು ವಾರದಲ್ಲಿ ನಾನು ನಿನಗೆ ಡಿವೋರ್ಸ್ ಕೊಡ್ತೀನಿ. ಹೋಗಿ ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೋ. ಹಲೋ ಬೇಬಿ, ನಾನ್ ಯಾಕಮ್ಮ ಬಾವಿನೋ ಕೆರಿನೋ ನೋಡ್ಕೊಳ್ಳಿ. ನಮ್ಮಪ್ಪ ನನ್ನನ್ನ
ರಾಣಿ ತರ ನೋಡ್ಕೊಳ್ತಾರೆ. ನನಗೆ ಹೊಡೆದೆ ಅಲ್ಲ? ಹೌದು. ಎಷ್ಟು ದಿನ ಹೊಡಿತೀಯ? ಇನ್ನೊಂದು ವಾರ, ಆಮೇಲೆ ಈ ಮನೇಲಿ ನಿನಗಲ್ಲ ನಿನ್ನ ನೆರಳಿಗೂ ಕೂಡ ಜಾಗ ಇರಲ್ಲ. ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. ಹೋಗ್ತೀನಿ, ಹೋಗೋಲ್ಲ ಹೋಗೋಲ್ಲ ಹೋಗೋಲ್ಲ. ನಿಮ್ಮ ಮೊಬೈಲ್ ಸಂಖ್ಯೆಯು ಕ್ಯೂಟ್ ಕಪಲ್ ಶೋನ 3ನೇ ಆವೃತ್ತಿಗೆ ಆಯ್ಕೆಯಾಗಿದೆ. ನಿಮ್ಮ ದಾಂಪತ್ಯ ಪರಿಶೀಲನೆಗೆ ನಮ್ಮ ತಂಡದ ಯಾವುದೇ ಸದಸ್ಯ ಯಾವುದೇ ಗೆಟಪ್ ನಲ್ಲಿ ಬರಬಹುದು. ಈ ಸ್ಪರ್ಧೆಯಲ್ಲಿ ನೀವು ವಿಜೇತರಾದರೆ ನಿಮಗೆ 20 ಲಕ್ಷ ನಗದು ಸಿಗಲಿದೆ. ಅಭಿನಂದನೆಗಳು, ಧನ್ಯವಾದ. ಕ್ಯೂಟ್ ಕಪ್ಪಲ್ ಶೋಗೆ ನನ್ನ ನಂಬರ್ ಸೆಲೆಕ್ಟ್ ಆಗಿದ್ಯಾ? ಗೆದ್ರೆ 20 ಲಕ್ಷ. ಏನ್ ಸರ್ ಮಾಡ್ಲಿ, ಏನ್ ಮಾಡ್ಲಿ? ಚಿನ್ನ ಚಿನ್ನ ಯಾವ್ದು ಇಲ್ಲ, ಎಲ್ಲ ಸೊಸೈಟಿ ಬ್ಯಾಂಕ್ ಅಲ್ಲಿ ಇದೆ. ಏಯ್, ನಾನ್ ನಿನಗೆ ಕಣೆ ಚಿನ್ನ ಅಂದಿತ್ತು. ಅಯ್ಯೋ 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 ಅಯ್ಯೋ, ಈ ಗೂಬೆ ಬಾಯಲ್ಲಿ ಶಾಸ್ತ್ರೀಯ ಸಂಗೀತನ ನೀವು ನನ್ನ ಚಿನ್ನ ಅಂತ ಕರೆದ್ರಾ? ನಾನೇ ಚಿನ್ನ ನಿನಗೆ ಚಿನ್ನ ಅಂತ ಕರೆದಿತ್ತು. ಚಿನ್ನ ಹೋಗಪ್ಪ ಚಿನ್ನ. ಏಯ್, ಇಷ್ಟೊಂದು ಪೂಸಿ ಹೊಡೆದ್ರು ನಾನೇನ್ ಕೇಳಲ್ಲಮ್ಮ. ಇನ್ನೊಂದು ವಾರ ಅಷ್ಟೇ, ರೈಟ್ ಹೇಳ್ತಾ ಇರ್ತೇನೆ. ಚಿನ್ನ ಆಗಿದ್ದೆಲ್ಲ ಮರ್ತ್ಬಿಡು. ನಾನೇನೋ ಹೇಳ್ಬೇಕು ನಿನ್ಗೆ. ನಾ ಹೇಳದ್ ನಾನೇನ್ ಕರೆಕ್ಟ್ ಆಗಿ ಕೇಳಿಸ್ಕೊ. ನನ್ನ ಫೋನ್ ನಂಬರು ಕ್ಯೂಟ್ ಕಪಲ್ ಶೋಗೆ ಸೆಲೆಕ್ಟ್ ಆಗಿದೆ. ಅದ್ರಲ್ಲಿ ಏನಾರ ಗೆದ್ರೆ 20 ಲಕ್ಷ ಕೊಡ್ತಾರ ಕಣೆ. ನಮ್ಮ ಮನೆಗೆ ಯಾರು ಅಪರಿಚಿತ ವ್ಯಕ್ತಿ ಬರ್ತಾರಂತೆ. ನಾವ್ ಎಷ್ಟು ಅನ್ಯೂನ್ಯವಾಗಿದ್ದೀವಿ ಅಂತ ನೋಡೋದಕ್ಕೆ. ನೋಡು, ಅವ್ರು ಬಂದಾಗ ಡೌಟೇ ಬರಬಾರ್ದು. ಆಮೇಲೆ ಗೆದ್ರೆ ನಿನ್ಗೆ ಚಿಲ್ಡ್ರೆ ಕಾಸು ಕೊಡ್ತೀನಿ. ಕೆಂಪು ಸತ್ಕೊಂಡು ನೀವು ಕಡೆ ಪ್ಲೀಸ್. ಬೇಕಂದ್ರೆ ಅದ್ರಲ್ಲಿ ಅರ್ಧ ಶೇರ್ ನಿನಗೂ ಕೊಡ್ತೀನಿ. ನಾನ್ ಹಿಂಗ್ ನಂಬ್ಲಪ್ಪ. 5 ಲಕ್ಷ ಹಿಂಗ್ ಕೊಡು, ನಾನ್ ನಂಬ್ತೀನಂತೆ. 5 ಲಕ್ಷನಾ? ಹೋಗು, ಚೆಕ್ ಬುಕ್ ತಗೊಂಬಾ, ಕೊಡ್ತೀನಿ. ಚೆಕ್ ಬುಕ್ ಸುಮಿತ್ರಾ, ನಾನು ನೀನು ಒಂದಾಗಕ್ಕೆ ಆ ದೇವ್ರೇ ಕಂಡ್ಬಿಟ್ಬಿಟ್ಟ ಕಡೆ. 5 ಲಕ್ಷ ಇವಳು ಕೊಟ್ಬಿಟ್ಟು 15 ಲಕ್ಷನ ಮುಂಡ ಮೋಚ್ಬಿಡ್ಬೇಕು. ಏನ್ರಿ 5 ಲಕ್ಷ ಬರ್ದ್ ಬಿಟ್ಟಿದ್ದೀರಾ? ಕಡೆ ಬರ್ರಿ. ಇನ್ನೊಂದು ಮಾತ್ ನೆನಪಿರ್ಲಿ, ಏನು? ದುಡ್ಡು ಬಂದ ಮೇಲೆ ನೀನ್ ಯಾರೋ ನಾನ್ ಯಾರೋ ಡೈವರ್ಸ್ ಕೊಡ್ತಾ ಇರ್ಬೇಕು. ನಾಯಿ ಬಯಸಿದ್ದು ಲೆಗ್ ಪೀಸೆ, ಓನರ್ ಹಾಕಿದ್ದು ಲೆಗ್ ಪೀಸೆ. ಅವ್ರು ಬಂದಾಗ ಆಮೇಲೆ ಅವ್ರಿಗೆ ಒಂಚೂರು ಡೌಟ್ ಬರ್ಬಾರ್ದು. ಆ ರೀತಿ ಆಕ್ಟಿಂಗ್ ಮಾಡು. ಏನು ಅಂದ್ರೆ ಇಲ್ಲಿ ನೋಡಿ, ನೀವು ನನಗೆ ಏನ್ ಹೇಳಿದ್ರು ನಾನ್ ಮಾಡ್ತೀನಿ ಅಂದ್ರೆ. ಏಯ್, ಅವ್ರು ಬಂದ ಮೇಲೆ ಆಕ್ಟ್ ಮಾಡು ಒಂದೇ, ಈಗಲೇ ಮಾಡುವಂದ ಮೊದ್ಲೇ ಹೇಳ್ಬೇಕು ನಾನು. ಹೋಗ ಬೆಳಿಗ್ಗೆ. ಗೊತ್ತಾಯ್ತಾ? ಅತಿಥಿ ದೇವರು ಸರ್ ನೀವು. ಬನ್ನಿ ಕೂತ್ಕೊಳ್ಳಿ. ನಾನಿಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಗೊತ್ತಾಯ್ತಾ? ಸರ್, ಅತಿಥಿ ದೇವರು ಏನಕ್ಕಾರು ಬರ್ಲಿ, ನೀವು ಕೂತ್ಕೊಳ್ಳಿ ಸರ್. ಪತ್ನಿ ದೇವ್ರೇ, ಪತ್ನಿ ದೇವ್ರೇ, ಪತ್ನಿ ದೇವ್ರೇ, ನಿಂತಿ. ಮನೆಗೆ ಅತಿಥಿ ದೇವ್ರು ಬಂದಿದ್ದಾರೆ, ಕುಡಿಯಕ್ಕೆ ಏನಾದ್ರು ತಗೋಬರಮ್ಮ. ಇವ್ರೇನ ನಿಮ್ ಪತ್ನಿ ದೇವ್ರು? ಹೌದು ಸರ್, ಇವ್ರೆ. ಅಲ್ಲ, ಏನು ಹಣೆ ಮೇಲೆ ಇಷ್ಟೊಂದು ಕೆಂಪುದು ಬೊಟ್ಟು ಇಟ್ಕೊಂಡಿದ್ದೀರಲ್ಲ, ಇದೇನು ಬರ್ಕೊಂಡಿದ್ದೀರಾ? ಇಲ್ಲಿ ಹಿಡ್ಕೊಳ್ಳಿ. ಅದೇನಂದ್ರೆ ಅದು ನಮ್ ಪತಿದೇವ್ರ ಹೆಸರು. ಏನು ಓವರ್ ಆಕ್ಟಿಂಗ್ ಮಾಡ್ತಾರೆ. ಚಿನ್ನ, ಇವರು ನಮ್ಮ ಅತಿಥಿ ದೇವ್ರು. ಇವ್ರನ್ನ ನಾವು ಸುಖ ಸಂತೋಷದಿಂದ ನೋಡ್ಕೊಬೇಕು. ಇಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ನಾವು ಗಂಡ ಹೆಂಡತಿಯಾಗಿ ಹುಟ್ಟಲ್ಲ ಕಣೆ. ಏನು ಅಂದ್ರೆ ದೇವ್ರೇ ದೇವ್ರೇ ದೇವ್ರೇ, ನಿಮ್ಮ ಬಾಯಿಂದ ನಿಮ್ಮ ಬಾಯಿಂದ ಇಂತಹ ಮಾತು ಬರಬಾರ್ದು ಅಂದ್ರೆ. ಏನನ್ಯೂನ್ಯತೆ, ಏನ್ ಇವ್ರ ಕತೆ? ನಿನ್ ಖುಷಿನೇ ನನ್ ಖುಷಿ. ನಾನು ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ. ಆಯ್ತು ಅಂದ್ರೆ ನಮಸ್ಕಾರ. ಅದ್ ಏನ್ ಹೇಳಕ್ ಬಂದೆ? ನನ್ನ ಆಕ್ಟಿಂಗ್ ಚೆನ್ನಾಗಿತ್ತಾ?
ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಸರ್ ನೀವ್ ಯಾರು ಆಗಿರಿ ಏನಾರು ಆಗಿರಿ ನಮ್ಮ ಮನೆಗ್ ಬಂದಿರೋ ಅತಿಥಿ ದೇವ್ರು ನೀವು ನಮ್ಮ ಅನ್ಯೂನ್ಯತೆ ನೋಡ್ಕೊಂಡು ಆಮೇಲೆ ಹೋಗಿ. ಅಲ್ಲ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಹೇಳಿ ಸರ್. ಅಂದಂಗೆ ನೀವ್ ಏನ್ ಮಾಡ್ತಿರೋದು? ಬೆಳಿಗ್ಗೆಯಿಂದ ಸಂಜೆ ತನಕ ನನ್ನ ಹೆಂಡತಿನ ಮನ್ಸಲ್ ಪ್ರೀತಿಸ್ತೀನಿ, ರಾತ್ರಿಯಿಂದ ಬೆಳಿಗ್ಗೆ ತನಕ ಕನ್ಸಲ್ ಪ್ರೀತಿಸ್ತೀನಿ. ಏನ ಸರ್? ನಾನ್ ಕೇಳಿದ್ದು ಕೆಲ್ಸ ಏನ್ ಮಾಡ್ತೀರಾ ಅಂತ. ಕಿತ್ತಾಕ್ತೀನಿ, ಸಿನಿಮಾ ಪೋಸ್ಟರ್ನ ಕಿತ್ತಾಕ್ತೀನಿ ಅಂದೆ. ಹಂಗಂದ್ರ ಅಲ್ಲ ನಾನಿಲ್ಲಿ ಯಾಕೆ ಬಂದಿದ್ದೀನಿ ಅಂತ ಗೊತ್ತಾಯ್ತಾ? ಅತಿಥಿ ದೇವ್ರು ಏನಕ್ ಬೇಕಾದ್ರೂ ಬನ್ನಿ. ಚಿನ್ನ 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 ಬೇಗ ಬಾರೆ, ಎಲ್ಲೋಗ್ಬಿಟ್ಟಿದೆ ನೀನು? ಒಂದು ಕ್ಷಣ ನಿನ್ ಮುಖ ನೋಡ್ಲಿಲ್ಲ ಅಂದ್ರೆ ನನ್ಗೆ ಇರಕ್ಕಾಗಲ್ಲ ಅಂತ ಗೊತ್ತಿಲ್ವಾ ನಿನಗೆ? ಯಾಕ್ರಿ ಈ ತರ ಮಾತಾಡ್ತಾ ಇದ್ದೀರಾ? ನೋಡಿ, ನಾನು ದಿನ ನಿಮ್ಮ ಕಣ್ಣಲ್ಲೇ ಅಲ್ವೇನ್ರಿ ಚಂದ್ರನ್ನ ನೋಡೋದು. ಏನು ಅಂದ್ರೆ ಆಶೀರ್ವಾದ ಮಾಡ್ರಿ. ಚಿನ್ನ, ಇದು ನನ್ನ ಕಾಲಿಗೆ ಬೀಳ್ತಾ ಇರೋದು 375ನೇ ಸಲ. 375? ಕಾಲಿಗೆ ನಮಸ್ಕಾರ ಮಾಡಿತ್ತು ಸರ್. ನೀನು ಇಲ್ಲೇ ಕೂತಿರು, ನಾನು ಅತಿಥಿ ದೇವ್ರಿಗೆ ತಿನ್ನಕ್ಕೇನಾದ್ರೂ ತಗೊಂಡ್ ಬರ್ತೀನಿ. ಅಣ್ಣ ಅಣ್ಣಲೇ ಅಣ್ಣ, ನಮ್ಮನೆ ನಿಮ್ಗೆ ಕಂಫರ್ಟ್ ಆಗಿತ್ತಾ? ಕಂಫರ್ಟ್ ಆಗಿತ್ತು. ಅಲ್ಲ ಒಂದ್ ಮಾತು ಕೇಳ್ತೀನಿ, ಬೇಜಾರ ಬೇಡಮ್ಮ. ಹೇಳಿ. ನಿಜವಾಗ್ಲೂ ನಿಮ್ಮ ಗಂಡ ನಿಮ್ಮನ್ನ ಅಷ್ಟೊಂದು ಪ್ರೀತಿ ಮಾಡ್ತಾನ? ಇಲ್ಲ ಇಲ್ಲ, ನನ್ನ ಗಂಡ ನನ್ನನ್ನ ಪ್ರೀತಿ ಮಾಡಲ್ಲ. ಮನಸ್ಸಲ್ಲಿಟ್ಟು ಪೂಜೆ ಮಾಡ್ತಾರೆ. ಅಯ್ಯೋ ಏನು ಅಂದ್ರೆ ಏನೇ ಅವ ಏನೇನೋ ಮಾತಾಡಕತ್ತಾನಪ್ಪ. ನಾವ್ ಏನ್ ಮಾಡತ್ತೀವಿ ಅಂತ ಮೋಸ್ಟ್ಲಿ ಡೌಟ್ ಬಂದಿರ್ಬೋದು. ಹೆಂಗಾದ್ರೂ ಮಾಡಿ ಮ್ಯಾನೇಜ್ ಮಾಡಿ. ಏನೋ ಮಾತಾಡಕತ್ತೀರಿ? ಸರ್ ನಿಮ್ ತಿನ್ನಕ್ ತಗೊಂಬಂడి ತಿನ್ನಿ ಸರ್. ಚಿನ್ನ ಹಾ? ತಿನ್ನಮ್ಮ. ಅಲ್ಲೋಡಿ ಚಂದಮ್ಮ, ನೋಡ್ಕೊಂಡ್ ತಿನ್ನಮ್ಮ. ತಿಂದೆ 0 ಸೈಜ್ ಆಗ್ಬಿಟ್ಟಿದ್ಯಾ, ತಿನ್ನಮ್ಮ. ತಿನ್ನೆ, ಓವರ್ ಆಕ್ಟಿಂಗ್ ಮಾಡ್ಬಿಡ್ತೀನಿ. ನನಗ್ ತಿನ್ನಿದ್ರಲ್ವಾ, ನೀವು ಚೆನ್ನಾಗಿರ್ಬೇಕು. ತಿನ್ರಿ ತಿನ್ರಿ. ಅಯ್ಯೋ ಅಯ್ಯೋ. ಅಯ್ಯೋ, ನಿಮ್ಮ ದಾಂಪತ್ಯ ನೋಡ್ತಾ ಇದ್ರೆ ನನ್ನ ಕಣ್ಣೇ ಕೆತ್ತು ಬರ್ತಾ ಇದೆ. ಸರ್ ತಿಂದಾಯ್ತಾ? ಆಯ್ತಪ್ಪ. ನಮ್ಮ ಮನೇಲಿ ನೆಮ್ಮದಿಯಾಗಿ ಮಲ್ಕೊಳ್ಳಿ. ಅಲ್ಲ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಇಲ್ಲ, ಪರವಾಗಿಲ್ಲ ಮಲ್ಕೊಳ್ಳಿ ಸರ್, ಬೆಳಿಗ್ಗೆ ಹೇಳೋರಿ. ಹೌದಾ? ಹೋಗಿ ಹೋಗಿ. ಆಯ್ತು. ಅಲ್ಲ ನಾನು ಏನ್ ಮಲ್ಕೊಳ್ಳಿ ಸರ್, ಮಲ್ಕೊಳ್ಳಿ. ಆಯ್ತು ಆಯ್ತು. ಏಯ್, ಹಾ? ಇವಾಗಲ್ಲ ಇನ್ನು ಮೇಲೆ ಆಕ್ಟ್ ಮಾಡ್ಬೇಕಾಗಿರೋದ್ ನಾವು. ಅಯ್ಯೋ ರೀ, ಏನು ಮಾಡ್ಬೇಡ್ರಿ, ನನಗೆ ಬಿಟ್ಟು ಬಿಡ್ರಿ. ಚಿನ್ನ, 2 ನಿಮಿಷ ಸುಮ್ಮನಿದ್ ಬಿಡೆ, ನಿನ್ನ ತುಟಿಯಲ್ಲಿರೋ ಜೇನ್ ಹಂಗೆ ಈರ್ಬಿಡ್ತೀನಿ. ನೋಡ್ತೀನಿ ಬಂದು. ಮನೆ ಅತಿಥಿ ದೇವ್ರು ಇನ್ನೂ ಮಲಗಿಲ್ವಾ? ಮಲ್ಗದಲ್ಲ, ಈಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಚಿನ್ನ, ತೋಳ ಹಳ್ಳಕ್ ಬೀಳ್ತಾ ಇದೆ. ಮಚ್ಚ 50-50 ಲೆಕ್ಕ ಇರ್ಲಿ. ಸರ್ ಏನ್ ನಿರ್ಧಾರಕ್ಕೆ ಬಂದ್ರಿ? ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಹಾಲು ಉಕ್ಕೋವರೆಗೂ ತಡ್ಕೋ ಉಕ್ಕುತ್ತೆ. ಮಗಳೇ, ಫಟ್ ಫಡಲ್ ಶಟ್ ಶಡಲ್ ಅನ್ಕಂತ ಬಾರಮ್ಮ ಈ ಕಡೆ. ಸುಮಿತ್ರ, ಇದೆಲ್ಲ ಕನ್ಸ ಡ್ಯಾಡಿ? ಫಟ್ ಫಡಲ್ ಶಟ್ ಶಡಲ್. ಕೊಟ್ಟೋಡಲ್ಲ ಶಟ್ ಶಡಲ್ಲ. ಇದು ಕನ್ಸಲ್ವಾ?